ನಮಸ್ಕಾರ ಬಂಧುಗಳೇ. ನಾನಿವತ್ತು ರೆಸಿಪಿ ಏನಿಲ್ಲ, ಏನು ಮಾಡ್ತಿದ್ದೀನಿ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಹೆಸ್ರು ಕಾಳಿತ್ತು ಸ್ವಲ್ಪ, ಅದರಲ್ಲಿ ಹೆಸ್ರು ಕಾಳು ಹುರಿದ್ಬಿಟ್ಟು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಐಡಿಯಾ ಇದ್ದಿದ್ದು ಪಾಯಸ ಮಾಡಬೇಕಂತ. ನನ್ನ ಮಗ ಬಂದು, ಅಮ್ಮ ಪಾಯಸ ಮಾಡ್ತಿದ್ದೀರಾ, ಪ್ಲೀಸ್ ಅಮ್ಮ ವಡೆನೂ ಮಾಡಿಕೊಡಿ ಎಂದ. ಅವನಿಗೆ ವಡೆ ಪಾಯಸ ಅಂದರೆ ತುಂಬ ಇಷ್ಟ. ಅದರಿಂದ ಅವನಿಗೆ ಏನೂ ಮಾಡಿಕೊಟ್ಟಿರ್ಲಿಲ್ಲ, ರಜಾ ಇತ್ತು, ಈಗ 3 ಡೇಸ್ ರಜಾ ಇತ್ತು ಅವನಿಗೆ. ಅದರಿಂದ ಏನೂ ಮಾಡಿಕೊಟ್ಟಿಲ್ಲ. ಅದಕ್ಕೆ ಪ್ಲೀಸ್ ಅಮ್ಮ ಮಾಡಿಕೊಡಿ ಅಂತ ಪಾಯಸ ಮಾಡಿದ್ರಲ್ಲ, ಅದ್ರ ಜೊತೆ ವಡೆ ಮಾಡಿದೆ. ವಡೆ ಮಾಡಿಬಿಟ್ಟು ಇದು ಪಾಯಸ, ಹೆಸ್ರು ಕಾಳು ಪಾಯಸ, ಬಾಯಲ್ಲೆಲ್ಲ ಹುಣ್ಣಾಗುತ್ತಲ್ಲ, ಅದಕ್ಕೆ ತುಂಬ ಒಳ್ಳೆಯದು ಹೆಸ್ರು ಕಾಳು ಪಾಯಸ. ನಾನು ಆವಾಗವಾಗ ಮಾಡ್ತಾಯಿರ್ತೀನಿ ಹೆಸ್ರು ಕಾಳು ಪಾಯಸನ. ವಡೆ ಬೇಯ್ತಿದೆ. ವಡೆ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ವಡೆನೂ. ಅಂದರೆ ವಡೆ ಮತ್ತು ಪಾಯಸಕ್ಕೆ ತುಂಬ ಚೆನ್ನಾಗಿತ್ತು. ನನ್ನ ಮಗ ಅಂತೂ ಅಮ್ಮ ತುಂಬ ಚೆನ್ನಾಗಿದೆ ಅಂತಿದ್ದ. ನಾನು ನೋಡಿಲ್ಲ, ಅವನು ನನ್ನನ್ನು ವೀಡಿಯೋ ಮಾಡಿದೆ, ಕೈ ತೋರಿಸಿ ಹೇಳ್ತಿದ್ದಾನೆ, ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದ.